ಇನ್ನು ಕೆಲವೊಂದಿಷ್ಟು ಅಗ್ಗ ಆಗಿದೆ, ಕೆಲವೊಂದಿಷ್ಟು ದುಬಾರಿ ಆಗಿದೆ. ಏನೇನಾಗ್ಬಿಟ್ಟಿದೆ ಅಂತ ಬೇಗ ಕ್ವಿಕ್ ಆಗಿ ನೋಡ್ಬೋಣ. ಮೊಬೈಲ್ ಬ್ಯಾಟ್ರಿ, ಎಲೆಕ್ಟ್ರಿಕಲ್ ವೆಹಿಕಲ್, LED, LCD ಟಿವಿ, ಕ್ಯಾನ್ಸರ್ ಔಷಧಿ ಬಹಳ ಮುಖ್ಯವಾಗಿತ್ತು, ವೈದ್ಯಕೀಯ ಉಪಕರಣ, ಮೀನು, ಸಿಗಡಿ ಮತ್ತೆ ಕ್ಯಾನ್ಸರ್ ಔಷಧಿ ಅಂದ ತಕ್ಷಣ ಎಲ್ಲ ಅಲ್ಲ, ಅದರಲ್ಲಿ ಲಿಸ್ಟೆಡ್ ಇರುತ್ತೆ. ಎಷ್ಟೊಂದು 36 ಡ್ರಗ್ಗೋ 42 ಡ್ರಗ್ಗೋ ಎಷ್ಟೋ ಇರುತ್ತದೆ, 36 ಮಾಡಿದ್ದಾರೆ, ಅದಕ್ಕೂ ಕೊಡ್ತಾರೆ. ಎಸ್. ಇನ್ನು ಸ್ವದೇಶಿ ಬಟ್ಟೆ, ಅದು ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಚರ್ಮದ ಉತ್ಪನ್ನಗಳು ಮತ್ತೆ ಕೋಬಾಲ್ಟ್ ಮತ್ತು ಜಿಂಕ್ ಸೇರಿ ಒಟ್ಟು 12 ಲೋಹಗಳ ಮೇಲೆ ಕಡಿಮೆ ಮಾಡ್ತಿದ್ದಾರೆ. ಲಿಥಿಯಂ ಬ್ಯಾಟ್ರಿ, ಎಲೆಕ್ಟ್ರಿಕ್ ಆಟಿಕೆ, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಮಾರ್ಬಲ್ಸು, ಚಪ್ಪಲಿ, ಜೊತೆಗೆ ಕೃತಕ ಆಭರಣ, ಸೋಲಾರ್ ಉಪಕರಣ, ಗೂಡ್ಸ್ ವಾಹನ, ಪೀಠೋಪಕರಣ ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ದುಬಾರಿ ಆಗ್ತಾ ಇರೋದು ಯಾವುದು ಹಾಗಿದ್ದಾಗ ಅದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಪ್ಯಾನಲ್ ಡಿಸ್ಪ್ಲೇಗಳು ಕಸ್ಟಮ್ ಸುಂಕ 20% ಹೆಚ್ಚಳ ಮಾಡಿದ್ದಾರೆ. ಪ್ಲಾಸ್ಟಿಕ್ ಉಪಕರಣಗಳು ಕಸ್ಟಮ್ಸ್ ಸುಂಕ 25% ಹೆಚ್ಚಳ ಮಾಡಿದ್ದಾರೆ. ಟೆಲಿಕಾಂ ಉಪಕರಣಗಳು ಕಸ್ಟಮ್ ಸುಂಕ 15% ಹೆಚ್ಚಳ ಮಾಡಿದ್ದಾರೆ. ಫ್ಯಾಬ್ರಿಕ್ಸ್ ಕಸ್ಟಮ್ ಸುಂಕ 15% ಹೆಚ್ಚಳ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಇಂಪೋರ್ಟ್ ಮಾಡ್ಕೊಳ್ಳೋದಲ್ಲ ಸರ್, ಇಂಪೋರ್ಟ್ ಮಾಡ್ಕೊಳ್ಳೋದು ಅದನ್ನ ಡಿಸ್ಕರೇಜ್ ಮಾಡಕ್ಕೆ. ಓಕೆ, ಅವು ಬೇಡ, ನಮ್ಮಲ್ಲೇ ಮೇಕ್ ಇನ್ ಇಂಡಿಯಾನೇ ಆಗಬೇಕು ಅನ್ನೋದಕ್ಕೆ ಒತ್ತು ಹೆಚ್ಚು ಕೊಡ್ತಾ ಇದ್ದಾರೆ. ಹೌದು. ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಬಾಂಗ್ಲಾದೇಶದಲ್ಲಿ ಬರ್ತಿರುವಂತಹ ಅಸ್ಥಿರತೆಯಿಂದಾಗಿ there is ಎವ್ರಿ ಪಾಸಿಬಿಲಿಟಿ ಸಣ್ಣಕ್ಕೆ ಮೂವ್ ಆದಂಗಿದೆ. ಸಮ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಬೇಸು ಇಂಡಿಯಾ ಒಳಗೆ ಮೂವ್ ಆಗ್ಬೋದು, ವಿಚ್ ಆಕ್ಚುಲಿ ಹ್ಯಾಡ್ ಮೂವ್ಡ್ ಫ್ರಮ್ ಇಂಡಿಯಾ ಆಚೆಗೆ. ಇಂಡಿಯಾದಿಂದ ಬಾಂಗ್ಲಾದೇಶ್ಗೂ, ಮ್ಯಾನ್ಮಾರ್ಗೂ, ವಿಯೆಟ್ನಾಂಗೂ ಒಂದಷ್ಟು ಮೂವ್ ಆಗಿದೆ. ಹಂಗಾಗ್ಬೋದು ಈಗ ವಾಪಸ್ ಬರ್ಬೋದು ನಮಗೆ ಅಂತಿದ್ದಾರೆ. ಈ ಕೆಲವೆಲ್ಲ ಏನು ಮಾಡಿದ್ದಾರೆ, ಡಿಸ್ಕರೇಜ್ ಮಾಡೋಕ್ಕೆ, ನಮ್ಮಲ್ಲೇ ಮಾಡೋದನ್ನ ಹೊರಗಡೆಯಿಂದ ಯಾಕೆ ತರಬೇಕು, ಇಲ್ಲೇ ಮಾಡೋಣ ಅಂತ. ಇನ್ನು ಈ ಬಜೆಟ್ನಲ್ಲಿ ನಿರೀಕ್ಷೆಯಂತೆ ರಕ್ಷಣಾ ವಲಯಕ್ಕೆ ಸಿಂಹಪಾಲು ಅನುದಾನ. ಅಂದ್ರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಅದನ್ನ ಮೋದಿ ಇನ್ನೂ ಬಿಟ್ಕೊಟ್ಟಂಗಿಲ್ಲ, ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಹೋಗ್ತಾ ಇದ್ದಾರೆ. ಓಕೆ, ಸೊ ಇನ್ನು ಆಲ್ಮೋಸ್ಟ್ ಆಲ್ ರಕ್ಷಣಾ ವಲಯಕ್ಕೆ ಜಾಸ್ತಿ ಇದೆ, ಗ್ರಾಮೀಣ ಅಭಿವೃದ್ಧಿಗೂ ಕೂಡ ಕೊಟ್ಟಿದ್ದಾರೆ. ಹೀಗೆ ಹಲವು ವಲಯಗಳಿಗೆ ಏನೇನು ಕೊಡಬೇಕು ಅವನ್ನೆಲ್ಲ ಕೊಟ್ಟಿದ್ದಾರೆ.